ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವಂಥ ಅಧಿಕಾರದ ದುರುಪಯೋಗದ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ರಿ. ಹಿಂದೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧ ಅವ್ರ ಚೇಂಬರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸೇರ್ಪಡೆ ಕಾರ್ಯಕ್ರಮವನ್ನು ಮಾಡಿ ಅಧಿಕಾರದ ದುರುಪಯೋಗ ಮಾಡಿದ್ದಾರೆ. ಅದರ ಮೇಲೆ ಏನು ಕ್ರಮ ತೆಗೆದುಕೊಂಡಿಲ್ಲ ಚುನಾವಣಾ ಆಯೋಗ ಆಗಲಿ ಚೀಫ್ ಸೆಕ್ರೆಟರಿ ಆಗಲಿ. ಈಗ ಮತ್ತೆ ಅದೇ ಚೀಫ್ ಸೆಕ್ರೆಟರಿಯವರು ವಿಧಾನಸೌಧದ ಆವರಣ ಭಾಗದಲ್ಲಿ ಅದೆಲ್ಲ ಕೂಡ ಕಾಂಪೌಂಡ್ ಒಳಗಡೆ ಇರೋದೆಲ್ಲನೂ ಕೂಡ ಸರ್ಕಾರದ ಒಂದು ಪ್ರಿಮಿಸಸ್, ಅದು ವಿಧಾನಸೌಧದ ಆವರಣ, ಅದೆಲ್ಲ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡೋ ಅಂಥದ್ದು ಅದು ಕೂಡ ಚುನಾವಣಾ ನೀತಿ ಸಂಹಿತೆಯ ವಿರುದ್ಧವಾಗಿ ಇರ್ತಕ್ಕಂಥದ್ದು. ಅವರು ಅಕಸ್ಮಾತ್ ನಾನು ಮುಖ್ಯಮಂತ್ರಿ, ನಾನು MLA ಅಂದರೆ ಬೇರೆಯವರೆಲ್ಲ ಹೋಗಿದ್ದಾರಲ್ಲ, ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳೆಲ್ಲ ಹೋಗಿದ್ದಾರಲ್ಲ, ಅವರೆಲ್ಲ ಯಾರು ಬರ್ತಾರೆ? MLA ಬರ್ತಾರೆ, MP ಬರ್ತಾರೆ. ಒಟ್ಟಾರೆ ಆ ಒಂದು ಆವರಣ ಸರ್ಕಾರದ ಆವರಣ. ಅದು ಈ ಆವರಣದಲ್ಲಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ಕಾನೂನನ್ನು ಉಲ್ಲಂಘನೆ ಮಾಡಿದೆ. ಇದಕ್ಕೆ ಅನುಮತಿ ಕೊಟ್ಟಂಥ ಚೀಫ್ ಸೆಕ್ರೆಟರಿಯವರು ಕಾನೂನನ್ನು ಮೀರಿ ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ಚೀಫ್ ಸೆಕ್ರೆಟರಿ ಮೇಲೇ ಚುನಾವಣಾ ಆಯೋಗಕ್ಕೆ ನಾವು ದೂರನ್ನು ಕೊಟ್ಟಿದ್ದೀರಿ. ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು. ಯಾಕಂದರೆ ಚುನಾವಣೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಅಂದರೆ ಈ ಥರದ್ದೆಲ್ಲ ಘಟನೆಗಳು ಈಗ ಅಲ್ಲೂ ಹೊರಗಡೆನೇ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಒಳಗಡೆ ಮಾಡಿದ್ರು, ವಿಧಾನಸೌಧ ಒಳಗಡೆನೂ ಮಾಡಿದ್ದಾರೆ, ಹೊರಗಡೆನೂ ಮಾಡಿದ್ದಾರೆ. ಏನೂ ಆಕ್ಷನ್ ಇಲ್ಲ. ಹೊರಗಡೆ ಮಾಡಿದವ್ರಿಗೂ ಆಕ್ಷನ್ ಇಲ್ಲ, ಒಳಗಡೆ ಮಾಡಿದವ್ರಿಗೆ. ಈಗ ಇದಕ್ಕೆ ಫ್ರೀಡಮ್ ಪಾರ್ಕ್ ಏನಕ್ಕೆ ಡಿಕ್ಲೇರ್ ಮಾಡಿರೋದು? ಗೌರ್ಮೆಂಟು ಅವರೇ ಡಿಕ್ಲೇರ್ ಮಾಡಿರೋದಲ್ಲ. ಸಿದ್ದರಾಮಯ್ಯನೇ ಫ್ರೀಡಮ್ ಪಾರ್ಕನ್ನು ಪ್ರತಿಭಟನೆಗೋಸ್ಕರ ಡಿಕ್ಲೇರ್ ಮಾಡವ್ರೆ. ಅಲ್ಲಿ ಬಂದು ಮಾಡಲಿ, ಅವರು ಅಲ್ಲಿ ಬಂದು ನಿಂತ್ಕೊಂಡು ಬಿಸಿಲಲ್ಲಿ ಪ್ರತಿಭಟನೆ ಮಾಡಲಿ ಇವ್ರಿಗೆ. ಯಾಕೆ ಇಲ್ಲೆಲ್ಲ ಟೈಮ್ಗೆ ಇವ್ರಿಗೆ ಕಾಫಿ, ತಿಂಡಿ, ಬ್ರೂಕ್ ಬಾಂಡು, ಟೋರಿನೋ ಎಲ್ಲ ತಂದು ಸಪ್ಲೈ ಮಾಡಬೇಕಲ್ಲ, ಹತ್ರ ಅಲ್ಲಿಂದ ರೂಮಿಂದ ಎಲ್ಲ ಸಪ್ಲೈ ಮಾಡಬೇಕು ಇವ್ರಿಗೆ. ಬಿರಿಯಾನಿ ಇಲ್ಲಿ ಬಂದು ಫ್ರೀಡಮ್ ಪಾರ್ಕಲ್ಲಿ ಬಂದರೆ ಬಿರಿಯಾನಿನೂ ಇಲ್ಲ, ಫ್ರೂಟಿನೂ ಇಲ್ಲ, ಕೋಕೋ ಕೋಲಾನೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿದ್ದಾರೆ ಇವ್ರು ಜನರ ಪರವಾಗಿ ಹೋರಾಟ ಮಾಡೋರಾ? ಈಗ ಬರಗಾಲ ಬಂದಿರೋದು, ಮಳೆ ಇಲ್ಲದೆ ಬರಗಾಲ ಬಂದಿರೋದು. ಸಿದ್ದರಾಮಯ್ಯ ಬಂದ ಮೇಲೆ ಮಳೆನೂ ಬಂದಿಲ್ಲ, ಅದು ನಿಂತೋಗ್ಬಿಟ್ಟಿದೆ, ಅದು ಬೇರೆ ಪ್ರಶ್ನೆ. ಇವ್ರು ನಿಜವಾಗೂ ಮಾನವೀಯತೆ ಇದ್ದಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಬರಗಾಲ ಬಂದು ಬಿಸಿಲಿನ ಬೇಗೆಯಲ್ಲಿದ್ದಾರೆ, ಎಲ್ಲರೂ ಕೂಡ ಬಿಸಿಲಿನ ಬೇಗೆಯಲ್ಲಿದ್ದಾರೆ. ಬಂದು ಫ್ರೀಡಮ್ ಪಾರ್ಕಲ್ಲಿ ಅಲ್ಲಿ ಮಣ್ಣಲ್ಲಿ ಅಲ್ಲಿ ಗ್ರಾನೈಟ್ ಕಲ್ಲುಗಳು ಬಿಟ್ಬಿಟ್ಟು ಬಂದು ಮಣ್ಣಲ್ಲಿ ನಿಂತು ನಾವು ರೈತರ ಪರ ಇದ್ದೀರಿ ಅಂತ ಹೇಳಿದರೆ ಅದನ್ನು ಒಪ್ಪಬೇಕಾಯ್ತು. ಯಾಕಂದರೆ ರೈತರು ಮಣ್ಣಲ್ಲಿ ಉಳುಮೆ ಮಾಡ್ತಾರೆ, ಮಣ್ಣಲ್ಲಿ ಕೆಲಸ ಮಾಡ್ತಾರೆ. ಇವ್ರು ಕೈಗೆ ಮಣ್ಣು ಮಾಡ್ಕೊಂಡೆ ಇರೋರು, ಕಾಲಿಗೂ ಮಣ್ಣು ಮಾಡ್ಕೊಂಡೆ ಆರಾಮಾಗಿ ಗ್ರಾನೈಟ್ ಮೇಲೆ ನಿಂತ್ಕೊಂಡು ಧಿಕ್ಕಾರ ಅಂದರೆ ಇದು ಶೋಕೇಸ್ ಆಗ್ತದೆ. ಇದೊಂದು ಆಡಂಬರ ನಿಮ್ಮ ಏನು ಅಧಿಕಾರದ ದುರ್ಬಳಕೆ, ದುರಾಂಕಾರ. ನಿಮ್ಗೆ ರಿಯಲ್ಲಾಗಿ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಹೋಗಿ ನೆಲದ ಮೇಲೆ ನಿಂತು ಪ್ರತಿಭಟನೆ ಮಾಡಬೇಕು. ಎಲ್ಲಿ ನೆಲದ ಮೇಲೆ ನಿಂತಿದ್ದೀರಾ ನೀವು? ಇದರಲ್ಲೇ ಅರ್ಥ ಆಗ್ತದೆ ನೀವು ಡೋಂಗಿಗಳು. ಇವತ್ತು ಕೇಂದ್ರ ಸರ್ಕಾರ ಕೋರ್ಟಲ್ಲಿ ಏನು ಹೇಳಿದೆ? ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನರ್ಗೆ ಅನುಮತಿಯನ್ನು ಕೇಳಿದ್ದಾರೆ, ಎಲ್ಲ ರಾಜ್ಯಗಳಿಗೂ ಕೊಡಬೇಕು ಅಂತ. ಚುನಾವಣಾ ಆಯೋಗ ಅನುಮತಿಯನ್ನು ಕೊಟ್ಟಿದೆ. ನೀವು ನಿಮ್ಮ ಕಾನೂನು ಅಡಿಯಲ್ಲಿ ಅದನ್ನು ಹೇಗೆ ನೋಡ್ಬೋದು ಅದನ್ನು ನೋಡಿ ಅಂತ. ಅದನ್ನು ಬಂದು ಕೋರ್ಟಲ್ಲಿ ನಮ್ಮ ಸಾಲಿಟಿ ಜನರಲ್ ಅವರು ಏನು ಹೇಳಿದ್ದಾರೆ? ನಾವು ಇದನ್ನು ಚುನಾವಣಾ ಆಯೋಗ ಪರ್ಮಿಷನ್ ಕೊಟ್ಟಿರೋದ್ರಿಂದ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀರಿ ಅಂತ ಹೇಳಿದ್ದಾರೆ. ಅಷ್ಟೇ. ಅದಕ್ಕೆ ಕೋರ್ಟು ಗೌರವಾನ್ವಿತ ನ್ಯಾಯಾಧೀಶರು ಏನು ಹೇಳಿದ್ದಾರೆ? ಹಂಗಾರೆ ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲ ಅಂತೇಳಿ ಅಲ್ಲಿಗೆ ಇದು ಮಾಡಿದ್ದಾರೆ. ಅವ್ರ ಆಪೋನೆಂಟ್ ಲಾಯರು ಬಾಯೇ ಬಿಟ್ಟಿಲ್ಲ. ನಾನು ಕೇಂದ್ರ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿದೆ, ನನ್ನ ಸಹಮತ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಬಂದು ಬಾಯ್ ಬಡ್ಕೊತಾರಪ್ಪ, ಲಬೋ ಅಂತ ಬಾಯ್ ಬಡ್ಕೊತವ್ರು. ಏನೋ ಗೆದ್ದುಬಿಟ್ರಿ. ಏನು ಗೆದ್ದಿದ್ದೀರಾ? ನೀವೇನು ಪರ್ಮಿಷನ್ಗೆ ಅಪ್ಲೈ ಮಾಡಿದ್ದೀರಾ? ಇಲ್ಲ. ನೀವೇನೇನು ಸ್ಯಾಂಕ್ಷನ್ ಮಾಡ್ತೀರಾ? ಇಲ್ಲ. ನಿಮ್ಗೆ ಸ್ಯಾಂಕ್ಷನ್ ಮಾಡೋ ಅಧಿಕಾರನೂ ಇಲ್ಲ, ಪರ್ಮಿಷನ್ ತಗೊಳ್ಳೋ ಅಧಿಕಾರನೂ ಇಲ್ಲ. ಬಾಯ್ ಬಡ್ಕೊಳ್ಳೋ ಅಧಿಕಾರ ಮಾತ್ರ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ. ಅದು ವಿಧಾನಸೌಧ ಮುಂಭಾಗದಲ್ಲಿ, ಅದು ವಿಧಾನಸೌಧ ಹತ್ರ ಮಾಡ್ತಾ ಇದ್ದೀರಾ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವರಿಗೆ. ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದರ ವಿರುದ್ಧವಾದಂಥ ಒಂದು ಪತ್ರವನ್ನು ನಾವು ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ರಿ. ಹಿಂದೆ ಡಿ ಕೆ ಶಿವಕುಮಾರ್ ಮಾಡಿರೋದನ್ನು ಹೇಳಿದಿರಿ, ಇವಾಗ ಮಾಡಿರೋದು ಹೇಳಿದಿರಿ. ಎರಡು
ಅದಕ್ಕೆ ಕ್ರಮ ತೆಗೆದುಕೊಳ್ತೀನಿ. ನಾನು ಹಿಂದೆ ಡಿ ಕೆ ಶಿವಕುಮಾರ್ ಆದಾಗೂ ಕೂಡ ನಾನು ಚೀಫ್ ಸೆಕ್ರೆಟರಿ ಹೇಳಿದ್ದೀನಿ, ತಪ್ಪು ಇದು ಮಾಡಬಾರ್ದು ಅಂತ ಹೇಳಿದ್ದೀನಿ, ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಇವಾಗ ಪ್ರೀಮಿಸಸ್ ಉಪಯೋಗ ಮಾಡ್ಕೊಂಡಿದ್ದಾರೆ. ಆ ಪ್ರೀಮಿಸಸ್ ಬಗ್ಗೆನೂ ಕೂಡ ನಾನು ಕಾನೂನು ರೀತಿ ಕ್ರಮ ತೆಗೆದುಕೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ.